ಮೂವಿ ಇನ್ನೂ ನೋಡಿಲ್ಲ. ಮೂವಿ ನೋಡೋಕ್ಕೋಸ್ಕರ ಬೆಳಿಗ್ಗೆ 4 ಗಂಟೆಯಿಂದ ಬಂದು ನಮ್ಮ ಕಿಚ್ಚನ ಸ್ನೇಹಿತರ ಒಂದು ಯೂನಿಯನ್ ಇಂದ ಆತುರದಿಂದ ಕಾಯ್ತಾ ಇದ್ದೀವಿ. ಬಟ್ 2 ವರ್ಷದಿಂದ ರಿಲೀಸ್ ಆಗಿಲ್ಲ, ಇವಾಗ ಆಗ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಖುಷಿಯಿಂದ ಇದ್ದೀವಿ. ಆದಷ್ಟು ರೆಕಾರ್ಡಲ್ಲಿ ಎಲ್ಲ ರೆಕಾರ್ಡ್ನು ಗಿನ್ನಿಸ್ ರೆಕಾರ್ಡ್ ಆಗಿ ರಿಲೀಸ್ ಆಗಿ ಮತ್ತು ಎಲ್ಲ ಅವಾರ್ಡ್ ಎಲ್ಲನೂ ಪುಷ್ಪಗಿಂತ ಜಾಸ್ತಿ ಆಗಿ ಚೆನ್ನಾಗಿರುತ್ತೆ ಅಂತೇಳಿ ಅಕ್ಸೆಪ್ಟ್ ಮಾಡ್ತೀವಿ. ಅಂದ್ರೆ ನಾವು ಇದೊಂದು ವರ್ಷ ಅಲ್ಲ, ನಾವು ಪ್ರತಿ ವರ್ಷ ಏನಾದ್ರೂ ಮಾಡ್ತಾನೆ ಇರ್ತೀವಿ. ಅವ್ರ ಹುಟ್ಟಿದ ಹಬ್ಬ ಆಗ್ಲಿ, ಅವ್ರದ್ದು ಮೂವಿ ರಿಲೀಸಿಂಗ್ ಆಗ್ಲಿ, ಏನಾದ್ರೂ ಒಂದು ಹೊಸದ್ ಮಾಡ್ತೀವಿ. ಅವ್ರ ಬರ್ತಡೆಗೆ ಅನಾಥಾಶ್ರಮಕ್ಕೆ ಹೋಗಿದ್ವಿ, ಇವಾಗ ಇದೊಂದು ಥಾಟ್ ಬಂತು ಮಾಡಿದ್ವಿ. ಮತ್ತೆ ವರ್ಷ ಏನಾದ್ರೂ ಒಂದು ವೆರೈಟಿ ಚೇಂಜಸ್ ಮಾಡ್ತಾನೆ ಇರ್ತೀವಿ, ಅವಾಗ ಚೇಂಜ್ ಮಾಡ್ಕೊಂಡು ಬಂದಿಲ್ಲ. ಅದಕ್ಕೋಸ್ಕರ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಆಕ್ಚುಲಿ ವಿ ಆರ್ ಆಲ್ ವೇಟಿಂಗ್ ಟು ವಾಚ್ ಮ್ಯಾಕ್ಸ್. ಸೊ ವಿ ನೋ ದಟ್ ಇಟ್ ವಿಲ್ ಬಿ ಸೂಪರ್, ಬಟ್ ಎಕ್ಸೈಟ್ಮೆಂಟ್ ಹಾಗೆ ಇದೆ. ನೀವು ಸ್ಟಿಲ್ ನೋಡ್ತಾ ಇದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವೆಲ್ಲರೂ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತೀವಿ, ಎಲ್ಲರೂ ಬೇರೆ ಬೇರೆ ಕಡೆ ಇರ್ತೀವಿ. ಬಟ್ ಫ್ಯಾನ್ ಅಂತ ಬಂದ್ಮೇಲೆ ನಾವೆಲ್ಲರೂ ಒಂದೇ ಕಡೆ ಬಂದು ಟೀಮ್ ಅಪ್ ಆಗಿ ಎಲ್ಲರೂ ಒಂದೇ ಕಡೆ ವರ್ಕ್ ಮಾಡ್ಬಿಟ್ಟು ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇದು ನಮ್ ಜಸ್ಟ್ ಮೂವಿ ಅಲ್ಲ, ಇಟ್ಸ್ ಅ ಸೆಲೆಬ್ರೇಷನ್ ಟು ಅಸ್. ಆಲ್ ದ ಬೆಸ್ಟ್ ಮ್ಯಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂವಿ ನೋಡಕ್ಕೆ ಕಾತುರದಿಂದ ಕಾಯ್ತಾ ಇದೀವಿ. ಸಕ್ಸಸ್ ಆಗುತ್ತೆ. ನಮ್ಮ ಬಾಸ್ ಜೈ ಕಿಚ್ಚ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಕಿಚ್ಚ ಬಾಸ್ ದೊಡ್ಡ ಅಭಿಮಾನಿ. ನಾನು ಮೂವೀಸ್ ನೋಡ್ಬೇಕಂತಾನೆ ಡ್ಯೂಟಿ ಮುಗಿಸ್ಕೊಂಡು, ನೈಟ್ ಡ್ಯೂಟಿ ಇದ್ರೂ ಮುಗಿಸ್ಕೊಂಡು ಬಂದಿದ್ದೀನಿ. ಡೇ ಇದ್ದಿದ್ರು ಓಕೆ, ಲೀವ್ ಹಾಕೊಂಡು, ಇಲ್ಲ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ರಜಾ ಆಗ್ತಿದ್ದೆ, ಇಲ್ಲ ಡ್ಯೂಟಿನೇ ಬಿಡ್ತಿದ್ದೆ. ಸೊ ಆಲ್ ದ ಬೆಸ್ಟ್ ಮೂವಿಗೆ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ಆದಷ್ಟು ಯಾರು ಡೌನ್ಲೋಡ್ ಮಾಡಿ ಟೆಲಿಗ್ರಾಮ್ ಅಲ್ಲೆಲ್ಲ ನೋಡಕ್ ಹೋಗ್ಬೇಡಿ. ಸರ್ ಚೆನ್ನಾಗಿದೆ ಬಂದ್ವಿ ಸರ್. ಆ್ಯಕ್ಚುಲಿ ಬೆಳಗ್ಗೆ ಬಂದ್ವಿ ನಮ್ಮ ಬಾಸ್ ಮೂವಿ ನೋಡೋಕ್ಕೋಸ್ಕರ. ಸೊ ನಾವು ನಿದ್ದೆ ಕಡೆಗೆ ಬಂದಿದ್ದೀವಿ. ಬಟ್ ನಾವು ಬಾಸ್ ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ, ನಮ್ಮ ಜೈ ಕಿಚ್ಚ ಬಾಸ್. ಬಟ್ ನಾವು ವರ್ಷ ಬರ್ತೀವಿ. ನಾವು ಆ್ಯಕ್ಚುಲಿ ಸತ್ಯ ಕಿಚ್ಚನ ಸ್ನೇಹಿತರು ಸ್ಟಾರ್ಟ್ ಮಾಡಿ ನಾವು 5 ರಿಂದ 6 ವರ್ಷ ಆಗ್ತೀವಿ. 50 ಜನ ಇದ್ದೀವಿ ನಾವು. ಯಾವುದೇ ಮೂವಿ ಆಗಲಿ, ಯಾವುದೇ ಬರ್ತ್ಡೇ ಆಗಲಿ, ನಾವು ಬಾಸ್ ನಮಗೆ ಫೋಟೋ ಸಿಗುತ್ತಂತ ನಾವು ಯಾವತ್ತೂ ಬರಲ್ಲ. ಚೆನ್ನೈಯಿಂದ ನಾನು ತುಂಬ ವರ್ಷದಿಂದ ಬರ್ತಿದ್ದೀನಿ. ಬಟ್ ನಮ್ಮ ಬಾಸ್ ಜಸ್ಟ್ ನಮ್ಮ ದೇವ್ರು ನೋಡಿದ್ರೆ ಸಾಕು, ದರ್ಶನ ಆದ್ರೆ ಸಾಕು, ನಮಗೆ ಅದೊಂದು ದೊಡ್ಡ ಖುಷಿ. ಹೇಗೆ ಅಂದರೆ ನಮ್ಗೆ ಅವ್ರ ಒಂಥರ ಎಲ್ಲ ಪ್ರತಿಯೊಂದು ನಮ್ಮ ಇಂಪ್ರೆಷನ್ ಅವರು ತುಂಬ ನಮಗೆ ಒಂದು ಟೀಚರ್ ಕೂಡ ಅಷ್ಟು ನಮಗೆ ಒಂದು ಹೇಗೆ ಇರಬೇಕಂತ ಹೇಳಿ ತಂದೆ ತಾಯಿ ಎಷ್ಟು ಒಂದು ಇದು ಅವರು ಹಾಗೆ ನಮಗೆ ಒಂದು ಅಣ್ಣ ಥರ ಪ್ರೀತಿಯಿಂದ ನಮಗೆ ಎಲ್ಲರಿಂದ ಹೇಳ್ತಾರೆ ಚೆನ್ನಾಗಿ ಹೀಗೆ ಇರಬೇಕು, ಯಾವ ಥರ ಇರಬೇಕು ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಸೊ ನಾವು ತುಂಬ 2.5 ವರ್ಷದಿಂದ ತುಂಬ ವೇಟ್ ಮಾಡ್ತಿದ್ವಿ ನಮ್ಮ ಬಾಸ್ ಮೂವಿಗೋಸ್ಕರ. ಸೊ ತುಂಬ ಮಾಸ್ ಆಗಿದೆ ಅಂತೆ. ಸೊ ತುಂಬ ನಾವು ಆ ಥರ ಏನಂದ್ರೆ ಇಷ್ಟು ದಿನ ಲೇಟ್ ಆಗೋದಕ್ಕೆ ಸಖತ್ ಬೇಜಾರಾಗಿದೆ. ನಮ್ಮ ಬಾಸ್ ಮೇಲೇನೆ ಬೇಜಾರಾಗಿದೆ. ಯಾಕಂದ್ರೆ ನಮಗೆ ಮೂವಿ ಲೇಟಾಗಿ ಬಂದಿದೆಯಲ್ಲ. ವಿಕ್ರಾಂತ್ ರೋಣ ಲಾಸ್ಟ್ ಮೂವಿ ಕೊಟ್ಟಿದ್ರು, ಹಂಗಾಗಿ ನಮಗೆ 2-2.5 ವರ್ಷ ಮೇಲೆ ಆಯಿತು. ಆ ಶೋ ಈ ಶೋ ಅನ್ಕೊಂಡು ಸ್ವಲ್ಪ ಮೂವಿ ಲೇಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನಮಗೂ ಬೇಕಾಗಿರೋದು ಮೂವಿ. ವರ್ಷಕ್ಕೆ 1-2 ಮೂವಿ ಕೊಟ್ಟರೆ ಸಾಕು, ನಮಗೆ ಇನ್ನೇನು ಬೇಕಾಗಿಲ್ಲ. ನಮ್ಮ ಬಾಸ್ ಹತ್ರ ಬೇಕಾದ್ರೆ ಅವ್ರ ಕಾಲು ಮುಗಿದು ರಿಕ್ವೆಸ್ಟ್ ಮಾಡ್ಕೊಂತೀವಿ. ವರ್ಷಕ್ಕೆ ಒಂದಾಡಿದ್ರು ಮೂವಿ ನಮಗೆ. ಸೊ ಅವರು ಸ್ಕ್ರೀನ್ ಮೇಲೆ ಕಾಣಬೇಕು. ನಮ್ಮ ಬಾಸ್ಗೆ ರಿಕ್ವೆಸ್ಟ್ ಇಂದ ಕೈ ಮುಗಿದು ಅವ್ರಿಗೆ ಕಾಲಿಗೆ ಬಿದ್ದು ಬೆಳ್ಕೊಂತೀವಿ. ಸೊ ಜೈ ಕಿಚ್ಚ ಬಾಸ್ ನೀವು ವರ್ಷಕ್ಕೆ 1 ಮೂವಿ ಆದ್ರೂ ನಮಗೆ ದಯವಿಟ್ಟು ನೀವು ತೆಗಿರಿ. ನೀವಿದ್ರೆ ನಮ್ಗೆ ಚೆನ್ನಾಗಿ. ಓಕೆ, ನೀವು ತುಂಬಾ ಬಿಸಿ ಇರ್ತೀರ ಬಾಸ್, ಅದಕ್ಕೋಸ್ಕರ ನಮಗೋಸ್ಕರ, ನೀವು ಫ್ಯಾಮಿಲಿಗೋಸ್ಕರ. ಸೊ ಇವಾಗ ಬಿಗ್ ಬಾಸ್ ನಮ್ಮ ಬಾಸ್ ಇವಾಗ ಬಿಡ್ತಿದ್ದಾರೆ, ನೆಕ್ಸ್ಟ್ ಸೀಸನ್ ಇಂದ ಇರೋದಿಲ್ಲ. ಬಟ್ ಬಿಗ್ ಬಾಸ್ ನಮ್ಮ ಬಾಸ್ ತರ ಯಾರ ಕೈಲೂ ನಡ್ಸಕ್ಕೆ ಅವ್ರೆ. ಅದು ತುಂಬಾ ನಮ್ಗೆ ಎಲ್ಲರಿಗೂ ನೋವಾಯ್ತು. ತಾಯಿ ನಮ್ಮ ಬಾಸ್ ಆಕ್ಚುಲಿ ಅವ್ರಿಗೆ ಈ ಮೂವಿ ಆಕ್ಚುಲಿ ಎಸ್ಪೆಷಲಿ ನಮ್ಮ ಬಾಸ್ ಅವ್ರ ಮಮ್ಮಿಗೆ ಬಂದು ಈ ಮೂವಿ ತುಂಬಾ ಇಷ್ಟ ಅಂತೆ. ಈ ಮೂವಿನ ತೋರ್ಸ್ಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಮೂವಿ ರೆಡಿ ಆಗಿತ್ತು ಅಂತೆ, ಬಟ್ ತೋರ್ಸಕ್ಕಾಗಿಲ್ಲ. ನಮ್ಮ ಬಾಸ್ಗೆ ಅದೊಂದು ತುಂಬಾ ನೋವಲ್ಲಿದ್ದಾರೆ ಅವರು ನಮ್ಮ ಬಾಸು, ಬಟ್ ತೋರ್ಸಕ್ಕಾಗಿಲ್ಲ. ಹಾಗಾಗಿ ಬಟ್ ಅದರಿಂದ ಸೊ ಅವ್ರು ನೋಡಕ್ಕಾಗಿಲ್ಲ. ಮತ್ತೆ ಎಸ್ಪೆಷಲಿ ನಮ್ಮ ಬಾಸ್ ಬಿಗ್ ಬಾಸ್ ನಡೆಸ್ಕೊಡ್ತಿದೆ ಮಮ್ಮಿಗೋಸ್ಕರ. ಅವ್ರ ಅಮ್ಮ ಅಂದ್ರೆ ತುಂಬಾ ತಾಯಿಗೋಸ್ಕರ. ಸೊ ತಾಯಿ ದೇವ್ರಿಗೋಸ್ಕರ. ಅವ್ರಿಗೋಸ್ಕರ ಇವಾಗ ಆದ್ರೂ ಅವ್ರು ಬಿಟ್ಟಿದ್ದಾರೆ. ಸೊ ಮುಗಿಸ್ತಿದ್ದಾರೆ. ಏನಂದ್ರೆ ಬಿಗ್ ಬಾಸ್ ನಡ್ಸ್ಕೊಡಲ್ಲ ಅಂತ ಹೇಳಿದ್ರಲ್ಲ, ನಮ್ಗೆ ಸಖತ್ ಬೇಜಾರಾಗಿದೆ. ಯಾಕಂದ್ರೆ ತುಂಬಾ ನಾವು ಕಾನ್ಸಂಟ್ರೇಷನ್ ಮಾಡಿ ನೋಡ್ತೀವಿ ಬಿಗ್ ಬಾಸ್. ಯಾಕಂದ್ರೆ ಅವ್ರ ತರ ಬೇರೆಯವ್ರು ಮಾಡಲ್ಲ. ಬಟ್ ಇವಾಗ ಬೇರೆಯವ್ರು ಮಾಡಿದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಆಗಲ್ಲ. ಅವ್ರ ತರ ಮಾತಾಗಲಿ, ಗತ್ತಲಾಗಲಿ, ಸ್ಟೇಟ್ ಫಾರ್ವರ್ಡ್ ಮಾತಾಡ್ತಾರಲ್ಲ, ಅವ್ರ ತರ ಯಾರಿಗೂ ಬರಲ್ಲ ಮಾತಾಡಕ್ಕೆ. ಅದಕ್ಕೋಸ್ಕರ ಇಷ್ಟಪಡ್ತೀವಿ. ಮಾಡಲ್ಲ ಅಂದ ತಕ್ಷಣ ನಮ್ಗೆ ಸಖತ್ ಮನ್ಸಲ್ಲಿ ಬೇಜಾರಾಗಿದೆ. ಅವ್ರಿಗೆ ನೆಟಿವಿಟಿ ಹೆಂಗಿದೆ ಗೊತ್ತಿಲ್ಲ ಮನ್ಸಲ್ಲಿ. ನಮ್ ಕಿಚ್ಚ ಬಾಸ್ಗೋಸ್ಕರ ನಾವು ಓನ್ಲಿ ಸ್ಯಾಟರ್ಡೆ ಸಂಡೇ ನಾವು ನೋಡೋದು. ನಮ್ಮ ಬಾಸ್ಗೋಸ್ಕರ ನಮ್ಮ ದೇವ್ರನ್ನ ಅಟ್ಲೀಸ್ಟ್ ಅವತ್ತು ನೋಡ್ತೀವಿ. ಬಾಸ್ಗೋಸ್ಕರ ನೋಡೋದು ನಾವು ಕರೆಕ್ಟ್ ಸ್ಯಾಟರ್ಡೆ ಸಂಡೇ ಮಾತ್ರ. ಡ್ಯೂಟಿಯಲ್ಲಿ ಇದ್ರೆ ಎಲ್ಲೇ ಇದ್ರೆ ನಾವು ನೋಡ್ತೀವಿ. ಬಾಸ್ಗೋಸ್ಕರ ನೋಡೋದು. ಇನ್ಮೇಲೆ ನಾವು ಬಿಗ್ ಬಾಸ್ ನೋಡಲ್ಲ, ಯಾಕಂದ್ರೆ ನಮ್ ಕಿಚ್ಚ ಬಾಸ್ ಇರಲ್ಲ, ನಾವು ನೋಡಲ್ಲ ಅಷ್ಟೇ. ಬಿಗ್ ಬಾಸ್ ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನೋಡೋದೇ ಇಲ್ಲ.